ಪಿಸಿಒಡಿ ಪಿಸಿಒಎಸ್ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ? ಹಾಗಿದ್ದರೆ ನಿಮಗೆ ಇಲ್ಲಿದೆ ಪರಿಹಾರ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅನುಷಾ, ಆಯುರ್ವೇದಿಕ್ ಕನ್ಸಲ್ಟೆಂಟ್ ಮತ್ತು ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಕೋಚ್. ಸೆಪ್ಟೆಂಬರ್ ಮಂತನ್ನು ನಾವು PCOS ಅವೇರ್ನೆಸ್ ಮಂತ್ ಅಂತ ಕರಿತೀವಿ. ಬಿಕಾಸ್ 9 to 36% ಇಂಡಿಯನ್ ವಿಮೆನ್ಸಿಗೆ PCOD ಸಮಸ್ಯೆ ಕಾಡ್ತಾ ಇದೆ. ಸಾಮಾನ್ಯವಾಗಿ PCOS PCODಯಲ್ಲಿ ಕಂಡುಬರುವ ಅಲಾರಾಮಿಂಗ್ ಸಿಂಪ್ಟಮ್ಸ್ ಅಂದರೆ ಇರ್ರೆಗ್ಯುಲರ್ ಪೀರಿಯಡ್ಸ್, ಅಂದರೆ ನಿಮಗೆ 3 ತಿಂಗಳಿಗೆ ಒಂದು ಸಾರಿ ಇಲ್ಲ 6 ತಿಂಗಳಿಗೆ ಒಂದು ಸಾರಿ ಹೀಗೆ ಪೀರಿಯಡ್ಸ್ ಆಗ್ತಾ ಇರೋದು, ಅಂದರೆ ಫ್ಲೋ ಹೆಚ್ಚಾಗಿರೋದು ಇಲ್ಲ ಕಡಿಮೆ ಆಗ್ತಾ ಇರೋದು, ಮತ್ತು ಫೇಶಿಯಲ್ ಹೇರ್ ಗ್ರೋತ್ ಅಂತ ಹೇಳ್ತೀವಿ, ಮತ್ತು ಕೂದಲು ಉದುರುವುದು, ಹೇರ್ ಫಾಲ್ ಸಮಸ್ಯೆ ಕಾಡ್ತಾ ಇರುತ್ತದೆ, ವೇಟ್ ಗೇನ್ ತೂಕ ಹೆಚ್ಚಾಗುವುದು, ಮತ್ತು ಮೂಡ್ ಸ್ವಿಂಗ್ಸ್, ಸ್ಟ್ರೆಸ್, ಆಂಗ್ಸೈಟಿ ಈ ಥರ ಎಲ್ಲ ಸಿಂಪ್ಟಮ್ಸ್ ಕಂಡುಬರುತ್ತದೆ. PCOD PCOS ಸಮಸ್ಯೆ ಇದೆ, ಇದು ಕನ್ಫರ್ಮ್ ಆಗಿ ನಿಮಗೆ PCOS ಸಮಸ್ಯೆ ಇದೆ ಅಂತ ಹೇಗೆ ಕಂಡುಹಿಡಿಯೋದಂತಂದರೆ ನಾವು ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮತ್ತು ನಿಮಗೆ ಅದು ಪೆಲ್ವಿಕ್ ಸ್ಕ್ಯಾನ್ ಮತ್ತು ಹಾರ್ಮೋನಲ್ ಬ್ಲಡ್ ಟೆಸ್ಟನ್ನು ಸಜೆಸ್ಟ್ ಮಾಡ್ತೀವಿ. ಇದೆಲ್ಲರ ಮೂಲಕ ನಿಮಗೆ PCOS PCOD ಸಮಸ್ಯೆ ಇದೆ ಅಂತ ಕಂಡುಹಿಡಿಯಬಹುದು. ನೀವು ಸರಿಯಾದ ಟೈಮಿಗೆ PCOD PCOS ಇದೆ ಅಂತ ಡಯಾಗ್ನೋಸ್ ಆದಮೇಲೆ ನೀವು ಸರಿಯಾದ ಟೈಮ್ಗೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಬೇಕು. ಒಂದು ವೇಳೆ ನೀವು ಇದನ್ನ ಇಗ್ನೋರ್ ಮಾಡಿ ನೆಗ್ಲಿಜೆನ್ಸ್ ಮಾಡಿದರೆ ಈ PCOS PCOD ಸಮಸ್ಯೆಯಿಂದ ಮುಂದೆ ಟೈಪ್ 2 ಡಯಾಬಿಟೀಸ್ ಆಗೋ ರಿಸ್ಕ್ ಇದೆ. ಆ್ಯಂಡ್ ಇನ್ಫರ್ಟಿಲಿಟಿ, ಫೀಮೇಲ್ ಇನ್ಫರ್ಟಿಲಿಟಿ ಇದು ಒಂದು PCOD PCOSದ ಮುಖ್ಯವಾದ ಕಾಂಪ್ಲಿಕೇಶನ್ಸ್ ಇತ್ತೀಚೆಗೆ ತುಂಬ ಜನಕ್ಕೆ ಕಾಡ್ತಾ ಇದೆ. ಸೊ ಒಬೆಸಿಟಿ ಮತ್ತು ಕಾರ್ಡಿಯೋವ್ಯಾಸ್ಕ್ಯುಲರ್ ಹೆಲ್ತ್, ನಿಮ್ಮದು ಮೆಟಬಾಲಿಸಮ್ ಹೆಲ್ತ್ ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ ಆಗುತ್ತದೆ. ಸೊ PCOD PCOS ಅನ್ನು ಸರಿಯಾದ ಟೈಮ್ಗೆ ನೀವು ಟ್ರೀಟ್ಮೆಂಟ್ ತೆಗೆದುಕೊಳ್ಳಬೇಕಾಗುತ್ತೆ. ಸೊ PCOS ಸಮಸ್ಯೆ ಇದು ಒಂದು ದೊಡ್ಡ ಸಮಸ್ಯೆ ಅಲ್ಲ, ಆದರೆ ಇದು ಮುಂದೆ ಕಾಂಪ್ಲಿಕೇಶನ್ಸ್ ತುಂಬ ಆಗಬಹುದು. ಹಾಗಾಗಿ PCOSನಿಂದ ನೀವು ಮುಕ್ತರಾಗಬಹುದು. ಒಳ್ಳೆಯ ಆಹಾರ ವಿಹಾರ ಜೀವನ ಪದ್ಧತಿ ಅಂದರೆ ಒಳ್ಳೆಯ ಲೈಫ್ ಸ್ಟೈಲ್, ಡಯಟರಿ ಮಾಡಿಫಿಕೇಷನ್, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಿಕೊಂಡರೆ ನೀವು ಖಂಡಿತವಾಗಿ PCOS PCODಯಿಂದ ಮುಕ್ತರಾಗಬಹುದು.